ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆನಂದ್ ಮಾತಾಡ್ತಾ ಇರೋದು. ಕೆಲವು ದಿನಗಳಿಂದ ದೂತ ಸಮೀರ್ MD ಅವರು ಮಾತಾಡಿದಂಥ ಸೌಜನ್ಯ ಪ್ರಕರಣದ ಬಗ್ಗೆ ಇಡೀ ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿದೆ. ನಾನು ನೋಡ್ತಾ ಇದ್ದೆ, ಏನಪ್ಪ ಇದು 5 ದಿನದಲ್ಲಿ 1 ಕೋಟಿಗಿಂತ ಅಧಿಕ ವೀಕ್ಷಣೆಗಳು ಗಳಿಸಿದೆ. ಎಲ್ಲ ನ್ಯಾಷನಲ್ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದೆ. ಸುಮಾರು ಜನರು ಕೆಲವೊಬ್ಬರು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ವಿರೋಧನ ಮಾಡ್ತಾ ಇದ್ದಾರೆ. ವ್ಯಾಪಕ ಆಕ್ರೋಶನೂ ಆಗ್ತಾಯಿದೆ. ಈ ಥರ ಆಗಿದೆಯಲ್ಲ ಒಬ್ಬ ಹೆಣ್ಮಗಳಿಗೆ. ನಾನು ಇದಕ್ಕಿಂತ ಮುಂಚೆ 1 ವರ್ಷದ ಕೆಳಗೆ ಸೌಜನ್ಯ ಅವರು ವಿಡಿಯೋ ಮಾಡಿದ್ದೆ ಪ್ರಕರಣದ್ದು. ಆವಾಗ ನನಗೊಂದು ನೋಟಿಸ್ ಬಂದಿತ್ತು. ಈ ಥರ ಏನಾರು ಒಂದು ಒಳ್ಳೇದು ಮಾಡೋಕ್ಕೆ ಹೋಗ್ತೀವಿ ಅಂದ್ರೆ ನೋಟಿಸ್ಗಳು ಇಲ್ಲ ರಿಮೂವ್ ಮಾಡೋ ಅಂತ ಹೇಳೋದು, ಇಲ್ಲಾಂದ್ರೆ ಕೇಸು ಈ ಥರ ಇದೆ. ಆದರೂ ಕೂಡ ನಾನು ಯಾರ ಹೆಸ್ರನ್ನು ಕೂಡ ಪ್ರಭಾವಿ ವ್ಯಕ್ತಿಗಳ ಹೆಸರು ಡೈರೆಕ್ಟಾಗಿ ಹೇಳಲ್ಲ, ಮತ್ತು ಡೈರೆಕ್ಟಾಗಿ ಮಾತಾಡೋಕೆ ಹೋಗಲ್ಲ, ಇಂಡೈರೆಕ್ಟಾಗಿ ಹೇಳ್ಕೊತ ಹೋಗ್ತೀನಿ. ಅದು ಪೂರ್ತಿ ಆಲ್ರೆಡಿ ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ. ನೀವು ಆಲ್ರೆಡಿ ಥರ್ಡ್ ಐ ಚಾನಲ್ಗಳನ್ನ ಮತ್ತು ಆಮೇಲೆ ಸಮೀರ್ MD ಚಾನಲ್ಗಳನ್ನ ಇನ್ನೂ ಸುಮಾರು ಚಾನಲ್ಗಳು ನೋಡಿರ್ತೀರಿ. ನೀವು ಅದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ ನಿಮಗೆ. ಬಟ್ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಅದು ಏನು ರೈಟ್ ಆರ್ ರಾಂಗ್ ಅನ್ನೋದು ನಿಮ್ಮ ಮನವರಿಕೆಗೆ ನಿಮಗೆ ಬಿಟ್ಟಿತ್ತು. ಅಲ್ಲ ಸ್ವಾಮಿ, ನನಗೊಂದು ಸತ್ಯ ಅರ್ಥ ಆಗ್ತಾ ಇಲ್ಲ. ಅವನು ಜಾತಿ ಯಾಕೆ ಹೇಳ್ತಾ ಇದ್ದಾರೆ? ಅವ್ನು ಮುಸ್ಲಿಮು, ಅವನು ಹಿಂದೂ ಮುಸ್ಲಿಂ ಬಗ್ಗೆ ಜಗಳ ಹಚ್ತಾ ಇದ್ದಾನೆ, ಬೆಂಕಿ ಹಚ್ತಾ ಇದ್ದಾನೆ ಅಂತೇಳಿ ಜಾತಿ ಯಾಕೆ ಹೇಳ್ತಾ ಇದ್ದಾರೆ? ಇದ್ರೊಳಗೆ ಅರ್ಥ ಆಗ್ತಾ ಇಲ್ಲ ನನಗೆ. ಅಲ್ಲ, ಈಗ ಅವನೇನಾರು ಹಿಂದೂ ಆಗಿ ಮಾತಾಡಿದರೆ ನಿಮ್ಗೆ ಓಕೆನಾ? ಅಲ್ಲ, ಕೆಲವ್ರಿಗೆ ಹೇಳ್ತಾ ಇದ್ದೇನೆ ನಾನು. ಅವನು ಒಬ್ಬ ಮುಸ್ಲಿಂ ವ್ಯಕ್ತಿಯಾಗಿ ಕೆಲವೊಂದು ಮುಸ್ಲಿಂ ಬಾಬಾಗಳ ವಿಡಿಯೋನ ಅವನು ಎಕ್ಸ್ಪೋಸ್ ಮಾಡಿದ್ದಾನೆ. ಕೆಲವೊಬ್ಬರು, ಎಲ್ಲ ಅಲ್ಲ, ಬಾಬಾ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾರಲ್ಲ, ಸ್ಕ್ಯಾಮ್ ಮಾಡ್ತಿರ್ತಾರೆ, ಅವ್ರ ಬಗ್ಗೆ ತಿಳಿಸಿದ್ದಾನೆ. ಹಿಂದೂ ವಿಡಿಯೋ ಅಷ್ಟೇ ಅಲ್ಲ, ಮುಸ್ಲಿಂ ವಿಡಿಯೋನೂ ಮಾಡಿದ್ದಾನೆ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ನೀವು? ಒಬ್ಬ ಮುಸ್ಲಿಂ ವ್ಯಕ್ತಿಯಾಗಿ ಮಾತಾಡಿದ್ದಕ್ಕೆ ಇವನು ಧರ್ಮದ ಬಗ್ಗೆ, ಜಾತಿಗಳ ಬಗ್ಗೆ ತಂದಿಡ್ತಾ ಇದ್ದಾನೆ ಅನ್ನೋದನ್ನು ನೀವು ಅದು ಪಾಯಿಂಟ್ ಔಟ್ ಮಾಡ್ತಾಯಿದ್ದೀರಿ. ಆ್ಯಕ್ಚುಲಿ ಸುಬ್ರಹ್ಮಣ್ಯ ಅಂಡಿಗೆ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಮಹೇಶ್ ತಿಮರೋಡಿ ಸರ್ ಮತ್ತು ಗಿರೀಶ್ ಅವರು ಎಷ್ಟು ಕ್ರೆಡಿಟ್ ಇದೆ, ಥರ್ಡ್ ಐ ಚಾನಲ್ ಅವರು ಕೂಡ ಅಷ್ಟೇ ಕ್ರೆಡಿಟ್ ಹೋಗ್ಬೋದು. ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಗ್ರೇಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥರ್ಡ್ ಐ ಚಾನಲ್ ಅವ್ರಿಗೆ, ಸುಬ್ರಹ್ಮಣ್ಯ ಹೆಂಡಿಗೆ ಅವ್ರಿಗೆ. ಯಾಕಂದರೆ ಇವಾಗಷ್ಟೇ ಅಲ್ಲ, ಸುಮಾರು 1 ವರ್ಷ 2-3 ವರ್ಷ ಹತ್ತತ್ರ ಅನಿಸುತ್ತೆ, ಅವಾಗಿಂತನೂ ಅವರು ಸೌಜನ್ಯ ಪ್ರಕರಣದ ಬಗ್ಗೆ, ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಅವರು ಹೇಳ್ತಾನೆ ಬರ್ತಾ ಇದ್ದಾರೆ. ಪಾಪ ಅವ್ರ ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ಅವ್ರು ಹಿಂಗೆ ಒಂದು ವಿಡಿಯೋ ಮಾಡಿದ ತಕ್ಷಣ ನೋಟಿಸ್ ಬರೋದಂತೆ, ಪಟ್ಟಂತ ವಿಡಿಯೋ ಡಿಲೀಟ್ ಮಾಡೋದು. ಹಿಂಗೆ ವಿಡಿಯೋ ಮಾಡಿದ ತಕ್ಷಣ ನೋಟಿಸ್ ಬರೋದಂತೆ, ಪಟ್ಟಂತ ವಿಡಿಯೋ ಡಿಲೀಟ್ ಮಾಡೋದು. ತಲೆ ಕೆಟ್ಟ ಕೆರ ಎಳೆದು ಹೋಗ್ಬಿಡ್ತಿದ್ರೆ ಅನ್ನೋ ಲೆವೆಲ್ಗೆ ಅವ್ರ ಪರಿಸ್ಥಿತಿ ಬಂದ್ಬಿಡ್ತು. ಆದರೂ ಬಿಟ್ಟಿಲ್ಲ ಅವರು. ಎಲ್ಲಿ ಗ್ರೇಟು. ನನ್ನ ಕಡೆಯಿಂದ ವಾಟ್ಸಪ್ ಟು ಯು ಸರ್, ಥರ್ಡ್ ಐ ಚಾನಲ್. ಅವರು ಒಂದು ಮಾಡಿಕೊಂಡು ಬಂದಂಥ ವಿಡಿಯೋಯಿಂದನೇ ಅದೇ ಒಂದು ಇನ್ಸ್ಪಿರೇಷನ್ ಆಗಿ ಈಗ ಸಮೀರ್ ಅವರು ಬಂದ್ದಾರೆ. ಈಗ 90% ಕ್ರೆಡಿಟ್ ಥರ್ಡ್ ಐ ಚಾನಲ್ಗೆ ಹೋದರೆ, ಉಳಿದಿದ್ದ ಕ್ರೆಡಿಟ್ ಸಮೀರ್ ಅವ್ರಿಗೆ ಹೋಗುತ್ತೆ. ವೈರಲ್ ಆಗಿದ್ದಾನೆ, ಇಲ್ಲ ಅಂತ ಇಲ್ಲ, ಚೆನ್ನಾಗಿ ವಿಡಿಯೋ ಮಾಡಿದ್ದಾನೆ. ಬಟ್ ಮೂಲ ಎಲ್ಲಿಂದ ಇದೇ ಮೂಲ ಹುಡುಕ್ಬೇಕಾಗತ್ತೆ ನಾವು. ಫಸ್ಟು ಥರ್ಡ್ ಐ ಚಾನಲ್ ಅವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಈಗ ಸಮೀರ್ ಅವರು ಧ್ವನಿ ಎತ್ತಿದ್ದಾರೆ, ಮತ್ತು ಅವ್ರು ನೋಡ್ಕೊಂಡು ಒಬ್ಬೊಬ್ಬರು ಧ್ವನಿ ಎತ್ತುತ್ತಾರೆ ಮುಂದಿನ ದಿನಮಾನಗಳಲ್ಲಿ. ಈ ಕೀರ್ತಿ ಅವ್ರು ನೋಡಿ ನನಗೊಂಥರ ಭಾಳ ವಿಚಿತ್ರ ಅನಿಸ್ಬಿಡುತ್ತೆ ನನಗೆ. ಏನು ಸರ್ ಹಿಂಗೆ ನೀವು ಮಾತಾಡೋದು ಒಂದು ಅರ್ಥನೇ ಆಗ್ತಾಯಿಲ್ಲ. ಅಲ್ಲ, ಅಲ್ಲಿ ಬಂದಿರೋ ಪಾಯಿಂಟ್ ಏನು, ಒಬ್ಬ ಹೆಣ್ಣಿನ ಬಗ್ಗೆ ಶೋಷಣೆ ಆಗಿದೆ, ದೌರ್ಜನ್ಯ ಆಗಿದೆ, ಅದರ ಬಗ್ಗೆ ಮಾತಾಡಿ ಸರ್ ಅಂದರೆ, ಅಲ್ಲಿ ಧರ್ಮದ ಬಗ್ಗೆ ಮಾತಾಡಿದ್ನ, ಆ ಟೆಂಪಲ್ ಬಗ್ಗೆ ಮಾತಾಡಿದ್ನ, ಇದ್ರ ಬಗ್ಗೆ ಅಲ್ಲ ಸರ್. ಆ ಮಂಜುನಾಥ ಸ್ವಾಮಿ ಬಗ್ಗೆ ಮಾತಾಡಿದ್ರೆ ನಾವೇ ಕ್ಲಾಸ್ ತೊಗೊತೀವಿ. ಅಲ್ಲಿ ದೇವರಿಲ್ಲ ಅಂತ ಯಾರು ಹೇಳಿಲ್ಲ, ದೇವರಿದ್ದಾನೆ, ಮಂಜುನಾಥ ಸ್ವಾಮಿ ಇದ್ದಾರೆ. ಇರೋದಕ್ಕೇ ಪ್ರಕರಣಗಳು 13 ವರ್ಷ ಆದರೂ ಕೂಡ ಇನ್ನೂ ಬೆಳಕಿಗೆ ಬರ್ತಾ ಇರೋದು. ತಪ್ಪಿತಸ್ಥರಿಗೆ ಶಿಕ್ಷೆ ಹಾಗೇ ಆಗುತ್ತೆ ಮುಂದಿನ ದಿನಮಾನಗಳಲ್ಲಿ. ನೀವು ಮೇನ್ ಪಾಯಿಂಟ್ನೇ ಹೇಳಿ ಸರ್ ಅಂತಂದರೆ, ಅಲ್ಲಿ ಯಾವುದನ್ನೋ ಒಂದು ಪಾಯಿಂಟ್ ಹೇಳಿದ್ದಕ್ಕೆ ಅದನ್ನೇ ಹಿಡ್ಕೊಂಡು ನೀವು ಅದನ್ನೇ ಆಕ್ರೋಶ ಬರಿತಾ ಆಗ್ತಾಯಿದ್ದೀರಿ ಅಂದರೆ, ಅಲ್ಲ, ಸಿಂಪಲ್ಲಾಗಿ ಥಿಂಕ್ ಮಾಡಿ. ಅಲ್ಲಿ ದೇವರಿಲ್ಲ ಅಂದ ತಕ್ಷಣ ಅಲ್ಲಿ ಯಾರು ಇಲ್ಲ ಅಂತ ನಂಬಂಗಿಲ್ಲ, ಅಲ್ಲಿ ಇದ್ದಾರಂತಲೇ ನಂಬೋದು. ಯಾರೇ ಮಾತಾಡಲಿ, ಅಲ್ಲಿ ದೇವರು ಇದ್ದಾನೆ ಅಂತ ಗೊತ್ತು ಎಲ್ಲರಿಗೂ. ಅಲ್ಲಿ ದೇವರಿಲ್ಲ ಅಂತ ಸಮೀರ್ MDನೂ ಕೂಡ ಹೇಳಿಲ್ಲ. ಅಲ್ಲಿ ಬಿಲಾಂಗ್ಸ್ ಟು ಟೆಂಪಲ್ ಅಷ್ಟೇ ಮಾತಾಡಿದ್ದು. ಅದನ್ನೇ ಆ ಒಂದು ಲೈನ್ ಹಿಡ್ಕೊಂಡು ಎಷ್ಟೆಷ್ಟು ಥರ ನೀವೊಬ್ಬರೆಲ್ಲ ಯಾರ್ಯಾರು ಯಾವ್ಯಾವ ಥರ ಎಷ್ಟೆಷ್ಟು ಥರ ತಿರ್ಸ್ತಾರೆ ಸರ್. ನಿಮ್ಮ ನಿರೂಪಣೆ ಬಗ್ಗೆ ನಮಗೆ ಹೆಮ್ಮೆ ಇದೆ, ಗೌರವ ಇದೆ. ಬಟ್ ನೀವು ಏನು ಮೂಲ ಅಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅದರ ಬಗ್ಗೆ ಮಾತಾಡಿ ಸಾರ್ ಅಂತಂದರೆ, ನೀವು ಏನೇನೇನೇನೋ ಮಾತಾಡಕತ್ತಿಬಿಟ್ಟಿದ್ರಲ್ಲ ಸರ್. ಆ ಒಂದು ವಿಚಾರದಲ್ಲಿ ನೀವು
ಸ್ವಲ್ಪ ಬೇರೆ ಥರ ಮಾತಾಡಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ನನಗೆ. ಪಾಪ ಸಂತೋಷ್ ರಾವ್ ಅವ್ರ ಬಗ್ಗೆ ನೋಡಿದ್ರೆ ಭಾಳ ಯಾರೋ ಮಾಡಿದ ತಪ್ಪಿಗೆ ಬಲಿಯಾದಂಥ ಬಲಿಪಶು ಅಂತ ಹೇಳಿದ್ರೆ ತಪ್ಪಾಗಲ್ಲ, ಹಂಗೆ ಅನಿಸ್ಬಿಡ್ತು. ಅಪರಾಧ ಇಲ್ಲ ಅಂದ್ರೆ ಶಿಕ್ಷೆ ಅನುಭವಿಸಿದಷ್ಟು ವರ್ಷ ಆ ಪಾಪ ಸುಮ್ಮನೆ ಬಿಡುತ್ತಾ ಸರ್? ಸಂತೋಷ್ ರಾವ್ ಅವರು CCTV ಫುಟೇಜ್ ತೆಗೆಸುವಷ್ಟು ಪವರ್ಫುಲ್ ವ್ಯಕ್ತಿ. ನಾನು ಇದಕ್ಕಿಂತ ಮುಂಚೆ ಇನ್ನೊಂದು ಕೇಸಲ್ಲಿ ಫಿಟ್ ಆಗಿದ್ರಂತೆ. ಅದರಿಂದನೂ ಹೊರಗೆ ಬರೋಷ್ಟು ಹಣ, ಆಸ್ತಿ, ಅಂತಸ್ತು ಅಷ್ಟೆಲ್ಲ ಅಧಿಕಾರ ಇದೆಯಾ ಆ ವ್ಯಕ್ತಿಗೆ? ಜಸ್ಟ್ ಒಬ್ಬ ಕಾಮನ್ ಸೆನ್ಸ್ ವ್ಯಕ್ತಿಯಾಗಿ ಥಿಂಕ್ ಮಾಡಿ ಅಷ್ಟೇ. ಸೊ ಊರಿಗೆ ದೊಡ್ಡವರು ಅಂತ ಅನ್ಸ್ಕೊಂಡವರು, ಗೌಡ್ರು ಅಂತ ಅನ್ಸ್ಕೊಂಡವರು, ಕಾಣದ ಕೈಗಳ ಶಕ್ತಿಗಳು ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ನೀಟ್ನೆಸ್ ಆಗಿ ಕೆಲಸ ಮಾಡಿದಾವೆ ನೋಡಿ ಇಲ್ಲಿ. ಅಲ್ಲ, ಇಲ್ಲಿ ಕೆಲವೊಬ್ರು ಅದನ್ನು ಹೇಳ್ತಾ ಇದ್ದಾರೆ, ಗೌಡ್ರು ಅಂದರೆ ನೀನು ನಮ್ಮನ್ನ ಯಾಕೆ ಹೇಳ್ತಾ ಇದೆಯಪ್ಪ, ನಮ್ಮ ಬಗ್ಗೆ ಯಾಕೆ ಮಾತಾಡ್ತಾ ಇದೆಯಪ್ಪ ಅಂತೇಳಿ ಕೆಲವೊಬ್ರು ಕಾಂಟ್ರವರ್ಸಿ ಮಾಡ್ತಾ ಇದ್ದಾರೆ. ಅಲ್ಲ, ಎಂಥ ವಿಚಿತ್ರ ಜನಗಳ ಗುರು. ಇದನ್ನು ಜಾತಿ ಅಂತ ತಿಳ್ಕೊಂಡು ಬೇರೆ ಥರ ತಿರುಚಕ್ಕೆ ಹೋಗ್ಬೇಡಿ. ಇದು ಹೆಂಗಾಗ್ಬಿಟ್ಟಿದೆ ಅಂದರೆ, ಗೌಡ ಅಂದರೆ ಜಾತಿ ಸೂಚಕ ಪದ ಅಲ್ಲ. ಗೌಡ ಅಂದರೆ ಯಾರಿಗಂತಾರೆ? ಒಂದು ಪ್ರಾಂತ್ಯಕ್ಕೆ, ಒಂದು ಪ್ರದೇಶಕ್ಕೆ ಯಜಮಾನತನವನ್ನು ವಹಿಸ್ಕೊಂಡಂಥ ಒಬ್ಬ ದೊಡ್ಡ ವ್ಯಕ್ತಿ ಗೌಡ ಅಂತ ಕರೀತಾರೆ ಅಷ್ಟೇ. ಅದರಲ್ಲಿ ಏನು ಜಾತಿ ಗೀತಿ ಇರೋದಿಲ್ಲ. ಈಗ ಹೆಂಗಾಗ್ಬಿಟ್ಟು ಅಂದರೆ, ಗೌಡ ಅಂದರೆ ಗೌಡ್ರನ್ನ ಎತ್ತು ಕಟ್ಟಿಸಿ ಬೆಂಕಿ ಹಚ್ಚೋದು, ಇಲ್ಲ ಜೈನ ಅಂದರೆ ಅವ್ರನ್ನ ಎತ್ತು ಕಟ್ಟಿಸಿ ಇವನ ವಿರುದ್ಧ ಬೆಂಕಿ ಹಚ್ಚೋದು, ಅಥವಾ ಏನೋ ಒಂದು ಮಾಡಿ ಜಾತಿ ಧರ್ಮ ಅದು ಇದು ಅಂತ ಏನಾರ ಮಾಡಿ ತಿರುಚಿ ಈ ಬಣ್ಣ ಬಳ್ದು ಇದನ್ನು ಬೇರೆ ಕಡೆ ತಿರುಚುವಂಥ ಷಡ್ಯಂತ್ರ, ಕಾಣದ ಕೈಗಳಿಂದ ಕೆಲಸ ನಡೀತಾ ಇದೆ ಅಂತ ನಿಮಗೆ ಅನಿಸ್ತಾ ಇಲ್ವಾ? ವಿಚಾರ ಮಾಡಿ. ಕೆಲವೊಬ್ಬರಲ್ಲಿ ಟ್ರೋಲ್ ಮಾಡ್ತಾಯಿದ್ದಾರೆ ಸಮೀರ್ ಅವ್ರಿಗೆ, ಅಷ್ಟು ದುಡ್ಡು ತೊಗೊಂಡಿದ್ದಾನೆ, ಇಷ್ಟು ದುಡ್ಡು ತೊಗೊಂಡಿದ್ದಾನೆ, ಅಷ್ಟೆಲ್ಲ ಸುಮ್ಮನೆ ವಿಡಿಯೋ ಮಾಡಲ್ಲ ಅಂಥೇಳಿ. ಸಮೀರ್ಗೆ ಹೆಂಗೆ ಅನಿಸ್ಬಿಟ್ಟಿರ್ತೈತಂದ್ರೆ, ಯಾಕಾದರೂ ಈ ವಿಡಿಯೋ ಮಾಡೋಕ್ಕೆ ಹೋದ್ನು, ಯಾಕಾರ ನನಗಿದೆಲ್ಲ ಬೇಕಿತ್ತು ಅನ್ನೋ ಲೆವೆಲ್ಗೆ ಸಮೀರ್ಗೆ ಇದೆಲ್ಲ ಆಗಿಬಿಟ್ಟಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕಪ್ಪ ಅಂತಂದರೆ, ಆ ವ್ಯಕ್ತಿ ಸುಮಾರು ವಿಡಿಯೋಗಳಿದ್ದಾವೆ, ಅದನ್ನೇ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಆ ಥರ ಅವನಿಗೆ ವಿರೋಧ ಮಾಡ್ತಾ ಇರೋರು, ಕಾಲ್ಸ್ಗಳು ಬರ್ತಾ ಇರೋದು, ಬೆದರಿಕೆ ಕಾರ್ಯಗಳು, ಅವನ ಜಾಗದ ಟ್ರ್ಯಾಕ್ ಮಾಡೋದು, ಅವನು ಎಲ್ಲೆಲ್ಲಿದ್ದಾನೆ, ಎಲ್ಲೆಲ್ಲಿ ಓಡ್ತಾನೆ, ಯಾವ ಸಮಯಲ್ಲಿ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ನಾನು ಲೈಕ್ ಆಗಿದ್ದು ಅದೇ ಹೇಳ್ತಾ ಇದ್ದೀನಲ್ಲ, ನಾನು ಪದೇ ರಿಸ್ಕಲ್ಲಿ ನಾನು ಬೀಳ್ತೀನಂತ ಗೊತ್ತಿದ್ದು, ಅಪಾಯದಲ್ಲಿ ನಾನು ಹೋಗ್ತೀನಂತ ಗೊತ್ತಿದ್ದು ಕೂಡ ವಿಡಿಯೋ ಮಾಡಿದ್ನಲ್ಲ, ಅದಕ್ಕೆ ಅಪ್ ಟು ಯು ಸಮೀರ್. ತುಂಬ ಜನ ಬರಲ್ಲ, ಕೆಲವೊಬ್ರು ಹೇಳ್ತಾರೆ, ಮಾತಾಡ್ತಾರಲ್ಲ ನಂದೆಲ್ಲಿಡಲಿ ನಂದು ಗೋಪಾಲ ಅಂಥೇಳಿ. ನೇಹಾ ಬಗ್ಗೆ ಮಾತಾಡಿ, DJ ಹಳ್ಳಿ KJ ಹಳ್ಳಿ ಬಗ್ಗೆ ಮಾತಾಡಿ, ಅದು ಮಾತಾಡಿ ಇದು ಮಾತಾಡಿ, ಹಿಂಗೆಲ್ಲ ಸೌಜನ್ಯದಷ್ಟೆಲ್ಲ ನೀನು ಗಂಡಸಲ್ವಾ ಹಂಗೆ ಹಿಂಗೆ ಅಂತೇಳಿ. ನನಗಂತಲ್ಲ, ಕೆಲವೊಬ್ರು ಮಾತಾಡ್ತಾರೆ, ಕಾಮೆಂಟ್ಗಳಲ್ಲಿ ಬಂದೇ ಬರುತ್ತೆ ಅದು. ನಿಜ ಹೇಳ್ತೀನಿ, ನಾಳೆ ಏನಾರು ಸಮಸ್ಯೆ ಆಗಿ ಕೇಸ್ ಆಗಿ ಏನಾರು ಹೋದರೆ ಯಾವ ನನ್ನ ಮಗನೂ ಬರಲ್ಲ ನಿಮ್ಮ ಬಿಡ್ಸೋಕ್ಕೆ, ಯಾವ ನನ್ನ ಮಗನೂ ಬರಲ್ಲ. ಇದ್ದಿದ್ದು ಹೇಳ್ತೀನಿ, ಯಾವೊಬ್ಬನೂ ಬರಲ್ಲ. ಯಾಕೆ? ಮಾತಾಡೋಕ್ಕಷ್ಟೇ ಕೆಲವೊಬ್ಬರು, ಏನು ಮಾಡೋಕ್ಕಾಗಲ್ಲ. ಯಾರನ್ನಾದ್ರೂ ಮೆಚ್ಚಿಸ್ಬೋದು, ಜನರನ್ನ ಎಲ್ಲರನ್ನೂ ಮೆಚ್ಚೋಕ್ಕಾಗಲ್ಲ, ಎಲ್ಲರನ್ನೂ ಮೆಚ್ಚೋಕ್ಕಾಗಲ್ಲ, 100% ಮೆಚ್ಚೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇರೋದು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಾತಾಡೋರು ಜಾಸ್ತಿ, ನಂದೆಲ್ಲಿಡಲಿ ನಂದು ಗೋಪಾಲ ಅಂತೇಳಿ ಬಂದು, ಬಟ್ ಸಪೋರ್ಟ್ ಮಾಡೋರು, ಸಹಾಯ ಮಾಡೋರು ಬರಲ್ಲ. ಎಲ್ಲೋ 100ಕ್ಕೊಬ್ರು 1000ಕ್ಕೊಬ್ರು. ಕೆಲವೊಬ್ಬರು ಹೇಳ್ಬೋದು ಯೂಟ್ಯೂಬಿಂದ ದುಡ್ಡು ಬಂದಿದೆ ಅದು ಇದು ಅಂಥೇಳಿ. ಯೂಟ್ಯೂಬಿಂದ ದುಡ್ಡು ಬರುತ್ತೆ ಸಹಜ, ಅದಲ್ಲ ಯಾವ ವಿಡಿಯೋ ಮಾಡಿದ್ರು ದುಡ್ಡು ಬಂದೇ ಬರುತ್ತಲ್ಲ. ಬಟ್ ಈ ಸಫರ್ ಏನಾಗ್ತಾ ಇದ್ದಾರಲ್ಲ, ಸಫರ್ ಎಲ್ಲ ಒಳಗೆ ಅಂತರಾಳದಲ್ಲಿ ಅದು ಅಷ್ಟು ಸರಳಲ್ಲ. ಅದು ದಿನ ಪುನರ್ಜನ್ಮ ಪಡ್ಕೊಂಡಂತೆ, ದಿನ ಹುಟ್ಟಿ ಬದುಕದಂತೆ ಮತ್ತೆ ಮನುಷ್ಯ, ಆ ಥರ ಆಗಿಬಿಡುತ್ತೆ ಮನುಷ್ಯನಿಗೆ. ಸಮೀರ್ ವಿರುದ್ಧ ಮಾತನಾಡೋದಕ್ಕೆ ಹಣ ಕೊಟ್ಟು ಮಾತನಾಡಿಸ್ತಾ ಇದ್ದಾರೆ ಅನ್ನೋವಂಥ ಕೆಲವೊಂದು ಊಹಾಪೋಹಗಳು ಅಂತೆ ಕಂತೆ. ಅದ್ರ ಬಗ್ಗೆ ಅದು ನಿಮ್ಮ ಅಭಿಪ್ರಾಯ ಆಗಿಬಿಟ್ಟಿದ್ದು, ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೋಗಲ್ಲ. ಈಗ ಸಮೀರ್ ಅವ್ರ ವಿಡಿಯೋನ 1.5 ಕೋಟಿ ಜನ ನೋಡಿದ್ದಾರೆ. ಈಗ ಹತ್ರ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ 2 ಕೋಟಿ ಜನ ನೋಡ್ತಾರೆ. ಅದರಲ್ಲಂತೂ 2 ಮಾತೇ ಇಲ್ಲ. ಆ 2 ಕೋಟಿ ಜನರಲ್ಲಿ ಭಾಳ ಬೇಡ, ಒಂದು 5 ಲಕ್ಷ ಕಂಪ್ಲೀಟ್ಸ್, 5 ಲಕ್ಷ ಕಂಪ್ಲೀಟ್ಸ್, 5 ಲಕ್ಷ ಜನ ಕಂಪ್ಲೀಟ್ಸ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಅಂದರೆ 5 ಲಕ್ಷ ಕಂಪ್ಲೇಂಟ್ಸ್ ಹೋದರೆ ಇದೊಂದು ರೆಕಾರ್ಡ್ ಆಗುತ್ತೆ, ಇದೊಂದು ಸಂಚಲನ ಆಗುತ್ತೆ. ಆ ಸಂಚಲನ ರಾಜ್ಯದಿಂದ ಕೇಂದ್ರಕ್ಕೆ ಹೋಗುತ್ತೆ. ಕೇಂದ್ರಕ್ಕೆ ಹೋದರೆ ಈ ಪ್ರಕರಣದಲ್ಲಿ ತನಿಖೆನ ಮುಂದುವರಿಸ್ಬೋದು, ತಪ್ಪಿತಸ್ಥರನ್ನ ಹುಡುಕೋಕ್ಕೆ ಬೇಗ ಏನಾರೊಂದು ದಾರಿ ಸಿಗುತ್ತೆ. ಅದನ್ನು ಮಾಡಲ್ಲ, ನೋಡ್ತಾರೆ ಬಿಡ್ತಾರೆ. ನನಗ್ಯಾಕಪ್ಪ ಹಿಂಗೆ ಹೇಳ್ದನಲ್ಲ, ಈ ದೇಶದ ಕತೆ ಇಷ್ಟೇ ಕಣಪ್ಪೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಪ್ಪೋ.
ಈ ಎಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಸಂಚಲನ ಆಗ್ತಾ ಇರೋದು ನೋಡಿ ಕಾಣದ ಕೈಗಳು ಏನು ಕೆಲಸ ಮಾಡಿದೋ ಗೊತ್ತಿಲ್ಲ. ಇದ್ರ ಬಗ್ಗೆ ಸೌಜನ್ಯ ಪ್ರಕರಣದ ಬಗ್ಗೆ ಪ್ರತಿಭಟನೆ ಮಾಡಬಾರ್ದು, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು, ಗ್ಯಾದರ್ ಮಾಡಬಾರ್ದು ಅಂಥೇಳಿ ಸರ್ಕಾರ ತಡೆ ತಂದಿದೆ ಅಂತೆ. ತಡೆ ಅಂದ್ರೇನು, ಸ್ಟೇ. ಕೆಲವೊಬ್ಬರು 13 ವರ್ಷ ಆಗಿದೆ, ಕೇಸೆಲ್ಲ ಕ್ಲೋಸ್ ಆಗಿದೆ, ದಾಖಲೆನೇ ಇಲ್ಲ, ಇವಾಗ ಮರು ತನಿಖೆ ಮಾಡಿ ಏನು ಮಾಡ್ತೀರಾ ನೀವು ಅಂತ ಇದ್ದಾರೆ. ಕೆಲವೊಬ್ರು ಮನಸ್ಸಲ್ಲಿ ಬರಲೂಬಹುದು. ಯಾಕಂದರೆ ಅಲ್ಲೊಬ್ಬ ರಾಜೇಶ್ ಅಂತ ವ್ಯಕ್ತಿ ಇದ್ದಾನಲ್ಲ, ಮಹೇಶ್ ತಿಮ್ರೊಡ್ಡಿ ಅನ್ನೋರ್ಗೆ ಹೋಗಿ ತಪ್ಪಾಯಿತು ಅಂತ ಕೇಳ್ಕೊಂಡಿದ್ದಾನಂತೆ. ಯಾಕೆ ಕೇಳ್ಕೊಂಡಿದ್ದಾನೆ, ಹೆಸರು ಬೇರೆಯೇ ಇದೆ, ನಾನು ರಾಜೇಶ್ ಅಂತ ಹೇಳ್ತೀನಿ. ರಾಜೇಶ್ ಅನ್ನೋ ವ್ಯಕ್ತಿ ಕ್ಷಮೆ ಕೇಳಿದಾನಂತೆ. ಅದು ನಿಜನ ಸುಳ್ಳು ಅದು ತನಿಖೆ ಆದಮೇಲೆ ಗೊತ್ತಾಗತ್ತೆ. ಅದಷ್ಟೇ ಅಲ್ಲ, ಸೊ ಮರು ತನಿಖೆ ಮಾಡಿದ್ರೆ ಎಲ್ಲಿ ತಪ್ಪು ಎಲ್ಲಿ ಒಪ್ಪು, ಎಲ್ಲಿ ಕರೆಕ್ಟಾಗಿ ತನಿಖೆ ಮಾಡಿದರೆ ಎಲ್ಲಿ ಕರೆಕ್ಟಾಗಿ ತನಿಖೆ ಮಾಡಿಲ್ಲ, ಎಲ್ಲೆಲ್ಲಿ ಮಿಸ್ಟೇಕ್ಗಳಾಗಿದ್ದಾವೆ, ಮಿಸ್ಟೇಕ್ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅವೆಲ್ಲ ಬುಡು ಸಮೇತ ಬೇರು ಸಮೇತ ಒಂದೊಂದು ತೆಗೆದ್ರೆ ಮರು ತನಿಖೆಗೆ ಒಂದು ಕರೆಕ್ಟ್ ಆಗುತ್ತೆ. ಅದೇ ಮರು ತನಿಖೆ. ಸಾಕ್ಷಿ ಇಲ್ಲ ಅಂದರೆ ಸಾಕ್ಷಿನ ಯಾಕೆ ನಾಶ ಮಾಡಿದ್ರು, ಎಲ್ಲಿ ನಾಶ ಮಾಡಿದ್ರು, ಯಾರು ನಾಶ ಮಾಡಿದ್ರು, ಅದೇನದು ಪಿನ್ ಟು ಪಿನ್ ಒಂದೊಂದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಮರು ತನಿಖೆ ಮಾಡಬೇಕಂತ ಹೇಳೋದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಿರಿಯರು ಹೇಳ್ತಾರೆ ಧರ್ಮದೇಟಿಂದ ತಪ್ಪಿಸ್ಕೊಳ್ಬೋದು, ಆದರೆ ಕರ್ಮದೇಟಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕಂದರೆ ಕೋರ್ಟು, ಕಚೇರಿ, ಪೊಲೀಸು, ಕೇಸು ಧರ್ಮದೇಟು. ಕರ್ಮದೇಟು ಅಂದರೆ ಭಗವಂತನ ಏಟು. ಅದೇನಿದೆಯಲ್ಲ ಅದರಿಂದ ತಪ್ಪಿಸ್ಕೊಳ್ಳೋಕೆ ಯಾವನಿಂದನೂ ಸಾಧ್ಯ ಇಲ್ಲ. ಯಾವನಿಗೂ ಸಾಧ್ಯನೇ ಇಲ್ಲ ತಪ್ಪಿಸ್ಕೊಳ್ಳೋಕೆ. ಒಳ್ಳೇದು ಮಾಡಿದ್ರೆ ಒಳ್ಳೇದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು. ಯಾಕಂದರೆ ಬಡ್ಡಿ, ಚಕ್ರ ಬಡ್ಡಿ, ಏನೇನು ಬಡ್ಡಿಗಳಿದಾವೆ ಎಲ್ಲ ಬಡ್ಡಿಗಳ ಸಮೇತ ಆ ಭಗವಂತ ಕೊಡ್ತಾನೆ. ಅದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕಷ್ಟೆ. ಫೈನಲ್ ಆಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ವೈಯಕ್ತಿಕವಾಗಿ ನನಗೇನಿಲ್ಲ. ನಾನೇನಪ್ಪ, ಒಬ್ಬ ಭಾರತದ ಪ್ರಜೆಯಾಗಿ, ಒಬ್ಬ ನಾಡಿನ ಪ್ರಜೆಯಾಗಿ, ಒಬ್ಬ ಹೆಣ್ಣು ಮಗಳಿಗೆ ಆದಂಥ ದೌರ್ಜನ್ಯ, ಅನ್ಯಾಯದ ಬಗ್ಗೆ ನನಗೂ ಸ್ವಲ್ಪ ಮನಸ್ಸು ಮರಗನಿಸ್ತು. ಅದ್ರ ಸಲುವಾಗಿ ಒಂದೆರಡು ಮಾತಾಡಿದೆ. ಯಾಕಂದರೆ ಬೆಂಕಿ ಅಲ್ಲಿ ಹತ್ತಿರೋ ಬೆಂಕಿ ನಾಳೆ ಅಲ್ಲಿ ಹತ್ಬೋದು, ಈ ಕಡೆನೂ ಹತ್ಕೊಂತ ಬರ್ಬೋದು. ಅಲ್ಲಿ ಬರೋಕ್ಕಿಂತ ಮುಂಚೆನೇ ಆರಿಸ್ಬೇಕು ಅದನ್ನು. ಯಾಕಂದರೆ ಒಬ್ಬ ಯೂಟ್ಯೂಬರ್ ಆಗಿ, ಒಬ್ಬ ಟ್ರೋಲರ್ ಆಗಿ, ಒಬ್ಬ ವಿಡಿಯೋ ಮಾಡೋನಾಗಿ ನಿನಗಿಷ್ಟು ಕೂಡ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಏನು ಮಾಡಿದೆ, ನೀನು ಮಾಡಲಿಲ್ಲ ಅಂತೇಳಿ ನಾಳೆ ನನ್ನ ವ್ಯೂವರ್ಸ್, ನನ್ನ ಫಾಲೋವರ್ಸ್ ನನಗೆ ಕೇಳೇ ಕೇಳ್ತಾರೆ. ಅವ್ರು ಕೇಳಿದ್ರು ಕೇಳಿಲ್ಲ ಅಂದರೂ ನನ್ನ ರೆಸ್ಪಾನ್ಸಿಬಿಲಿಟಿ, ನಾನು ಮಾತಾಡಿದೆ, ಹೇಳಿದೆ ನನ್ನ ಕೈಲಾದಷ್ಟು. ಸೊ ನಿಮ್ಮ ಅಭಿಪ್ರಾಯಗಳು ಹೆಚ್ಚಿನದಾಗಿ ಏನಿದಾವೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ದಿನಮಾನದಲ್ಲಿ ಇದನ್ನು ಯಾವ್ಯಾವ ಥರ ಇದಕ್ಕೆ ಬಣ್ಣ ಹಚ್ತಾರೆ, ಯಾವ ಥರ ತಿರುವುಗಳು ಪಡೆದುಕೊಳ್ತೆ, ಏನೇನಾಗುತ್ತೆ ಅವೆಲ್ಲ ಮುಂದಿನ ದಿನಮಾನದಲ್ಲಿ ನಾವು ನೋಡ್ಬೋದು. ನಮಸ್ಕಾರ.